ಪ್ರಕಟ ಗ್ರಂಥಗಳೆಲ್ಲ ಭಾಗವತದ ಹಿಂದೆ ಅಂತಾರೆ ಪುರಂದರದಾಸರು. ಏನು 18 ಪುರಾಣಗಳ ಸಾರವೇ 18,000 ಶ್ಲೋಕಾತ್ಮಕವಾಗಿರ್ತಕ್ಕಂಥ ಶ್ರೀಮದ್ ಭಾಗವತ ಗ್ರಂಥ. ಅತ್ರ ಪ್ರತಿಪದಂ ಕೃಷ್ಣ, ಅದರೊಳಗಿರ್ತಕ್ಕಂಥ 18,000 ಶ್ಲೋಕದಲ್ಲಿರ್ತಕ್ಕಂಥ ಪ್ರತಿ ಪದವೂ ಕೂಡ ಕೃಷ್ಣನ ಸನ್ನಿಧಾನದಿಂದ ತುಂಬಿರತಕ್ಕಂಥದ್ದು. ಭಾಗವತ ಓದಿದರೂ ಬಂತು, ಬಿಟ್ಟರೂ ಬಂತು. ಮನಿ ಅಂದ ಮೇಲಕ್ಕೆ ಮನೆಯೊಳಗೆ ಭಾಗವತ ಗ್ರಂಥ ಇರಬೇಕು, ಅದರ ಮೇಲೆ ಒಂದಿಷ್ಟು ಮಂತ್ರಾಕ್ಷತೆ ಹಾಕಬೇಕು, ಅದಕ್ಕೊಂದು ಮಂಗಳಾರತಿಯನ್ನು ಮಾಡಬೇಕು ಅಂತ ಹೇಳಿ ಇರುವುದು. ಆದ ಕಾರಣ ಅಂಥ ಪರಮ ಪವಿತ್ರವಾದಂಥ ಕೃಷ್ಣನ ಸನ್ನಿಧಾನ ಉಳ್ಳಂಥ ಕೃಷ್ಣನ ಒಂದು ಅಕ್ಷರ ರೂಪದೊಳಗಿರತಕ್ಕಂಥ ಭಾಗವತದೊಳಗೆ ಏನು ಹೆಜ್ಜೆಗೂ ಕೂಡ ಶ್ರೀಕೃಷ್ಣನ ಒಂದು ಮಹಿಮಾ ವರ್ಣನೆ ಎನ್ನುವಂಥದ್ದಾಗ್ತಾ ಇರತಕ್ಕಂಥದ್ದಾಗಿದೆ. ಅಂತಹ ಕೃಷ್ಣನ ಸದಾ ಕಾಲದಲ್ಲಿ ಹರಿಯ ನೆನೆಸಿದ ದಿವಸ ಶುಭಮಂಗಳ, ನೆನೆಸದ ದಿವಸ ಅವಮಂಗಳ ಅಂತಾರೆ ಪುರಂದರದಾಸರು. ಅಂತಹ ಕೃಷ್ಣನ್ನ ನಾವು ಸದಾ ಕಾಲದಲ್ಲಿ ಕೂಡ ನೆನೆಸಬೇಕು. ಅದನ್ನು ಕೇಳ್ತಾ ಇದ್ದಾಗೆಲ್ಲ ಕೂಡ ಏನಾಗ್ತದ್ರಿ, ಯಾತಕ್ಕೆ ಕೇಳಬೇಕು ಕೃಷ್ಣನ ಚರಿತ್ರೆ? ಇಷ್ಟು ಪುರಾಣ ಇರೋ ಕಾಲಕ್ಕೆ ದಾಸರು ಮಾಡಿರತಕ್ಕಂಥ ಕೃಷ್ಣನ ಒಂದು ಆ ಹಾಡುಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಯಾಕೆ ಪ್ರವಚನ ಮಾಡಬೇಕು ಅಂತಂದರೆ, ಅದಕ್ಕೆ ದಶಮಸ್ಕಂದ ಉತ್ತರಾರ್ಧದಲ್ಲಿ ರುಕ್ಮಿಣೀ ದೇವಿ ಪರಮಾತ್ಮನಿಗೆ ತಾನು ಹೇಳಿ ಕಳಿಸ್ತಾಳೆ ಅಗ್ನಿದ್ಯೋತ ಬ್ರಾಹ್ಮಣನಿಂದ, ಸ್ವಾಮಿ ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ನಿರ್ವಿಸ್ಸ ಕರ್ಣ ವಿವರೈರ್ಹರತೋಂಗತಾಪಂ ರೂಪಂ ದೃಶಾಂ ದೃಶಿಮತಾಮಖಿಲ ಅರ್ಥಲಾಭಂ ತ್ವಯ್ಯಚ್ಯುತ ವಿರತಿ ಚಿತ್ರಮಪತ್ರಪಮ್ಮೆ. ಹೇ ಸ್ವಾಮಿ, ನಾನು ಸಣ್ಣ ಹುಡುಗಿದ್ದ ಕಾಲಕ್ಕಿಂದ ನಿನ್ನ ಚರಿತ್ರೆಗಳನ್ನು ಕೇಳಿ 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 ನಿನ್ನನ್ನೇ ಮದುವೆ ಆಗಬೇಕು, ನಿನ್ನನ್ನೇ ಗಂಡನನ್ನಾಗಿ ಪಡಿಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ. ಅದು ಕೇಳಬೇಕು. ಭಕ್ತಿ ಅಂದರೆ ಏನ್ರಿ ಅಂದರೆ ಮಹತ್ವಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರಿತಪ್ರೋಕ್ತ ತಯಾ ಮುಕ್ತಿರ್ನಚಾನ್ಯತ ಅನ್ನುವಂಥ ಮಧ್ವಾಚಾರ್ಯ ಹೇಳಿರ್ತಕ್ಕಂಥ ಭಕ್ತಿ ನಿರ್ವಚನಕ್ಕೆ ಮೊದಲು ಪೀಠಿಕೆ ಹಾಕಿದ್ದೇ ರುಕ್ಮಿಣೀ ದೇವಿ. ಕೇಳಿದ್ದೇನೆ, ಕೇಳಿ ನಿನ್ನಲ್ಲಿ ಮನಸ್ಸನ್ನು ಮಾಡಿದ್ದೆ. ಮೊದಲು ಕೇಳಬೇಕು, ಕೇಳಿದ ಮೇಲಕ್ಕೆ ಆ ವಿಶ್ವಾಸ ಹುಟ್ಟತ್ತೆ. ವಿಶ್ವಾಸದಿಂದ ನಿನ್ನಲ್ಲಿ ನಾನು ಭಕ್ತಿಯನ್ನು ಮಾಡಿದ್ದೇನೆ. ಏನಾಗ್ತದೆ ಭಗವಂತನ ಕಥೆಗಳನ್ನು ಕೇಳೋಣದ್ರಿಂದ ಅಂತಂದರೆ ಹರತ್ವಂಗ ತಾಪ, ಒಳಗಿರ್ತಕ್ಕಂಥ ಏನು ದುಃಖ ಇದೆ ಅಲ್ಲ, ನಾವು ಬರೋದು ಅಳತಾ ಬಂದಿದ್ದೇವೆ, ಹೋಗ್ತಾ ಅಳತಾನೆ ಹೋಗ್ತೇವೆ. ಬುದ್ಧಿವಂತನಾದವನು ಸಾಸ್ವಿಕಾಳಷ್ಟು ದುಃಖದಿಂದ ಕುಂಬಳಕಾಯಷ್ಟು ಸುಖವನ್ನು ಪಡೆಯಬೇಕು ಇಲ್ಲ ಇವತ್ತಿನ ದಿವಸ. ಹೆಜ್ಜೆ ಹೆಜ್ಜೆಗೂ ಅನುಗಾಲವೂ ಚಿಂತೆ ಜೀವಕ್ಕೆ. ಅದು ನಿಮಗೆ ನನಗೆ ಅಲ್ಲ, ಎಲ್ಲರಿಗೂ ಕೂಡ ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದಿದ್ದರೂ ಚಿಂತೆ, ಮಕ್ಕಳಿದ್ದರೂ ಚಿಂತೆ, ಮಕ್ಕಳಿಲ್ಲದಿದ್ದರೂ ಚಿಂತೆ, ಧನ ಇದ್ದರೂ ಚಿಂತೆ, ಧನ ಇಲ್ಲದಿದ್ದರೂ ಚಿಂತೆ. ಹೆಜ್ಜೆ ಹೆಜ್ಜೆಗೂ ಚಿಂತೆ ಇಲ್ಲದವನು ಯಾರೂ ಇಲ್ಲ. ಬ್ರಹ್ಮನಿಗೆ ಸಿರ ಹೋಗಿ ಬಡಲಿ ಬಾಳುವ ಚಿಂತೆ, ಮುನ್ನ ಮಾರುತಗೆ ಕಪಿಯಾದ ಚಿಂತೆ, ಮನ್ಮಥಗೆ ತನು ಸುಟ್ಟು ಬೂದಿಯಾಗಿಹ ಚಿಂತೆ, ಕಣ್ಣು ಮೂರುಳ್ಳವಗೆ ಕೆರಿದುಂಬುವ ಚಿಂತೆ. ಎಂತೂ ನೋಡಿದರೂ ಚಿಂತೆ, ಈ ಒಡಲು ನಿಶ್ಚಿಂತರಾಗಿ ಹರ ಒಬ್ಬರನ್ನು ಕಾಣೆ ಅಂದುಬಿಟ್ರು ಪುರಂದರದಾಸರು. ಅಲ್ಲಿಂದೇ ಶುರುವಾಗ್ಯದ ಚಿಂತೆ. ಇನ್ನು ನಮಗಿರ್ತದ? ನಿನಗಿದ್ದ ಚಿಂತೆ ನಮ್ಮ ಅನಿರುದ್ಧನಿಗಿಲ್ಲವೇ ಅಂತಾರೆ ತತ್ವಸುವಾಲಿ ಒಳಗೆ ಜಗನ್ನಾಥದಾಸರು. ಆದ ಕಾರಣ ಅಂಥ ಚಿಂತೆಯನ್ನು ಬಗಲಿಗಿಡಬೇಕು ಅಂದರೆ ಅದಷ್ಟು ಸುಲಭ ಅಲ್ಲ. ಶ್ರವಣ ಮನಕ್ಕೆ ಆನಂದ ಬೀಬುದು, ಇನ್ಯಾವತ್ತರಿಂದ ಅಲ್ಲ, ಸುಖ ಬೀಬುದು ಅಂದಿಲ್ಲ ಜಗನ್ನಾಥದಾಸರು, ಆನಂದ ಬೀಬುದು. ಆನಂದ ಎಂಬುದು ಅಖಂಡ. ಸುಂದರಕಾಂಡದಲ್ಲಿ ಹನುಮಂತ ದೇವರು ಆಕೆಗೆ ನಂಬಿಕೆ ಹುಟ್ಟಲಿಕ್ಕೆ ಪರಮಾತ್ಮನ ಕೈ ಒಳಗಿರತಕ್ಕಂಥ ಉಂಗರವನ್ನೇ ತಂದ. ನನಗೆ ನಿನ್ನ ಮೇಲೆ ನಂಬಿಕೆ ಬರಬೇಕಾದ್ರೆ ಆಪಾದ ಮಸ್ತಕ ನನ್ನ ಗಂಡನ ವರ್ಣನ ಮಾಡು, ಆಗ ನಿನ್ನ ಕಣ್ಣೆತ್ತಿ ನೋಡ್ತೀನಿ ಅಂತಾಳ. ಲಕ್ಷ್ಮೀದೇವಿ ಅನುಗ್ರಹ ಆಗಬೇಕಾದ್ರೆ ಲಕ್ಷ್ಮೀದೇವಿ ಮುಂದೆ ಪರಮಾತ್ಮನ ಗುಣಗಳನ್ನು ಕೊಂಡಾಡಬೇಕು. ಅದು ದೊಡ್ಡಿಸ್ತಿಗೆ. ಎಷ್ಟು ಲಕ್ಷ್ಮೀನ ಆತನ ಮುಂದೆ ಸ್ತೋತ್ರ ಮಾಡಿದರೆ ಅಷ್ಟು ಪರಮಾತ್ಮನ ಅನುಗ್ರಹ. ಇದೇ ನೋಡ್ರಿ ರಹಸ್ಯ. ಇಷ್ಟು ರಹಸ್ಯ ಮರ್ಮವನ್ನರಿತು ಮಾಡಲು ಬೇಕು ತಂತ್ರ ಅಂದ್ರು ಪುರಂದರದಾಸರು. ಇಷ್ಟೇ ಮರ್ಮ. ಅದು ಬಿಟ್ಬಿಟ್ಟು ಬೇರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಕ್ಕರೆ ತುಪ್ಪ ಕಾಲಿಗೆ ಒರೆಸಿ ಶುಕ್ರವಾರದ ಪೂಜೆ ವೇಳೆಗೆ ಅಂದರೆ ಎಂದಿಗೂ ಲಕ್ಷ್ಮೀದೇವಿ ಬರಂಗಿಲ್ಲ. ಈ ರಹಸ್ಯ ತಿಳ್ಕೊಂಡಿದ್ದರು ಯಾರು? ಬ್ರಾಹ್ಮಣರು. ಅದಕ್ಕೆ ಇಬ್ಬರನ್ನ ಉಪಾಸನೆ ಮಾಡಬೇಕು. ಜ್ಞಾನಪೂರ್ವಕವಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳೋದಕ್ಕೆ. ಏನು ಸಿರಿನಿಲಯನ ಗುಣಗಳು ತಿಳಿಯುವುದು ಅಂತಂದರೆ ಪರಮಾತ್ಮನ ಮುಂದೆ ಲಕ್ಷ್ಮೀದೇವಿನ ಹೊಗಳಬೇಕು,
ಲಕ್ಷ್ಮೀದೇವಿಯ ಗುಣಗಳನ್ನು ಪರಮಾತ್ಮನ ಹತ್ರ, ಪರಮಾತ್ಮನ ಗುಣಗಳನ್ನು ಲಕ್ಷ್ಮೀದೇವಿ ಹತ್ರ ಹೊಗಳಿದ ಕಾಲಕ್ಕೆ ಆಕೆ ಪ್ರಸನ್ನಳಾಗುತ್ತಾಳೆ. ಅಗ್ನಿದೋತ ಬ್ರಾಹ್ಮಣನೇ ಯಾರು? ಸಾಕ್ಷಾತ್ ಪ್ರಾತಸ್ಮರಣೀಯರಾದಂಥ ವಾದಿರಾಜ ಗುರುಸಾರ್ವಭೌಮರು ಇವತ್ತಿನ ದಿವಸ. ಅದಕ್ಕಾಗಿ ಆ ಮಹಾನುಭಾವರು ಬರೆದ ಆ ಒಂದು ರುಕ್ಮಿಣೀಶ ವಿಜಯಕ್ಕೆ ಏನು ಇವತ್ತಿನ ದಿವಸ ಮಾನ್ಯತೆ, ಏನು ಕಥೆ ಸ್ವಲ್ಪ ಆಲೋಚನೆ ಮಾಡಿರಿ. ಮಾಡಿದವರು, ಅವ್ರು ಮದುವೆ ಮಾಡಿದವರು, ರುಕ್ಮಿಣಿ ಕಲ್ಯಾಣ ಮಾಡಿರ್ತಕ್ಕಂಥ ಮಹಾನುಭಾವರು. ನಿನ್ನಂಥ ಸುಂದರ ಪ್ರಪಂಚದೊಳಗೆ ಯಾರೂ ಇಲ್ಲ. ಬೆನಕನೊಲ್ಲೆನವ್ವ ತುಲಕಿ ಆಡುವನು, ಚಂದ್ರನೊಲ್ಲೆನವ್ವ ಕಳೆಗುಂದುವನು, ರವಿಯ ಒಲ್ಲೆನವ್ವ ಉರಿದು ಮೂಡುವನು, ಮನ್ಮಥನೊಲ್ಲೆನವ್ವ ಮೈಯೆಲ್ಲ ಬೂದಿಯವನು. ಏನದವನಿಗೆ? ಹರನ ಒಲ್ಲೆನವ್ವ ಮರುಳುಗೊಂಬುವನು, ಇಂದ್ರನೊಲ್ಲೆನವ್ವ ಮೈಯೆಲ್ಲ ಕಣ್ಣಿನವನು. ಒಬ್ಬೊಬ್ಬನಲ್ಲಿ ಒಂದೊಂದು ದೋಷ. ಚೆಲುವ ಚೆನ್ನಿಗ ಜಗಕ್ಕೆಲ್ಲ ಒಡೆಯ ತಾರೇ ಪುರಂದರ ವಿಠಲನ ಅಮ್ಮಯ್ಯ. ನೋಡ್ರಿ, ಒಂದೇ ಒಂದು ಪದದಲ್ಲಿ ಪುರಂದರದಾಸರು ಅನಂತ ಕಲ್ಯಾಣ ಗುಣ ಪರಿಪೂರ್ಣನ ಪರಮಾತ್ಮ ಅನ್ನುವಂಥದ್ದು ಇದರನ್ನಿಟ್ಟುಕೊಂಡು ಬೇಕಾದಷ್ಟು ನಾವು ಹೇಳಬಹುದು. ಸಾಕಷ್ಟು ಅಂಥ ಭುವನ ಸುಂದರನಾಗಿರ್ತಕ್ಕಂಥ ಯಾವತ್ತೊಳಗೆ ನಿನ್ನ ನೋಡಬೇಕು ಸ್ವಾಮಿ. ಧ್ವರಿಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುವು ತನದಲ್ಲಿ ನೋಡೆ ಜಗದಾದಿ ಗುರುವು. ಏನು ನಿನ್ನ ಸೌಂದರ್ಯ! ಪವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆವಧೈರ್ಯದಿ ನೋಡೆಯ ಸುರಾಂತಕ, ಈ ಪರಿಯ ಸೊಬಗು ಇನ್ಯಾವ ದೇವರಲಿ ನಾ ಕಾಣೆ. ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ. ಹೇ ಗೋಪಾಲ, ನಿನಗಲ್ಲದೆ ಯಾರಿಗಿದೆ ಸ್ವಾಮಿ ಲೋಕದಲ್ಲಿ? ಪಾವನತ್ವದಿ ನೋಡಿ ಅಮರ ಗಂಗಾಜನಕ, ನಿನ್ನಂತಹ ಪಾವನತ್ವ ಯಾರಿಗೂ ಇಲ್ಲ. ಲೋಕವನ್ನು ಪಾವನ ಮಾಡೋದ್ರೊಳಗೆ ಅಮರ ಗಂಗಾಜನಕ. ಯಾವ ನಾಮಸ್ಮರಣೆ ಮಾಡೋಣದ್ರಿಂದ ಎಲ್ಲವೂ ಪವಿತ್ರವಾಗಿ ಹೋಗುತ್ತೋ ಅಂಥ ಭಾಗೀರಥಿ, ಅಂಥ ಗಂಗಾದೇವಿ ನಿನ್ನ ಪಾದದಿಂದ ಉದ್ಭವಿಸಿರತಕ್ಕಂಥವಳಾಗಿ ಸಮಸ್ತ ಜಗತ್ತನ್ನು ಪಾವನ ಮಾಡ್ತಾ ಇದೆ ಅಂತಂದ ಮೇಲೆ ನಿನ್ನಂಥ ಪಾವನತ್ವ ಲೋಕದೊಳಗೆ ಯಾರಿಗಿದೆ ಸ್ವಾಮಿ? ಲೋಕದೊಳಗೆ ಪವಿತ್ರ ಮಾಡತಕ್ಕಂಥ ವಸ್ತುಗಳು ಯಾವುದರಿಂದ? ಒಂದು ಬೆಂಕಿ, ಒಂದು ನೀರು. ರಾವಣಾಸುರ ದಿನಾಲು ಅವನು ನಿನ್ಕುಂಭಿಲೆ ಮೊದಲಾದಂಥ ಯಜ್ಞಗಳನ್ನು ಮಾಡಿ ಆಹುತಿಯನ್ನು ಅಗ್ನಿದೇವರಿಗೆ ಕೊಡ್ತಾ ಇದ್ದ. ಆ ಆಹುತಿಗಳನ್ನು ತಿಂದು 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 ಅಗ್ನಿದೇವರು ಅಪವಿತ್ರನಾಗಿದ್ದ. ರಾವಣ ಸತ್ತ ಮೇಲೆ ಏಕಾಂತದೊಳಗೆ ಹೋಗಿ ರಾಮನ್ನ ಕೇಳಿಕೊಂಡಿದ್ದ, ನಾನು ಪವಿತ್ರ ಆಗೋದು ಹೇಗೆ ಅಂತ ಹೇಳಿ. ನೀನೇನು ಚಿಂತೆ ಮಾಡಬೇಡ, ನಾನು ಹೆಂಡತಿ ಮೇಲೆ ಒಂದು ಅಪವಾದವನ್ನು ಹಾಕಿ ಅರಣ್ಯಕ್ಕೆ ಕೊಟ್ಟು ಕಳಿಸ್ತೇನೆ. ಕೊಟ್ಟು ಕಳಿಸಿದ ಕಾಲ ಆಕಿ ಗಂಗಾ ನದಿ ಒಳಗೆ ದಿನಾಲು ಸ್ನಾನವನ್ನು ಮಾಡ್ತಾಳೆ. ಆ ಸ್ನಾನದಿಂದ ಗಂಗಾದೇವಿ ಪವಿತ್ರ ಆಗಲಿ. ಅಗ್ನಿ ಪ್ರವೇಶ ಮಾಡಿಸಿದ್ದು ಯಾತಕ್ಕ ಅಂತಂದ್ರೆ ಆ ಸೀತಾದೇವಿ ಸ್ಪರ್ಶದಿಂದ ಅಗ್ನಿ ಪವಿತ್ರ ಆಗಲಿ. ಪರಮಾತ್ಮನ ನಾಮನೇ ಭಯಂಕರವಾದ ಪಂಚಮಹಾಪಾತಗಳನ್ನು ದೂರ ಮಾಡುತ್ತೆ ಅಂತಂದ ಮೇಲೆ ಇನ್ನು ಪರಮಾತ್ಮನ ಸ್ಪರ್ಶ, ಲಕ್ಷ್ಮೀದೇವಿ ಸ್ಪರ್ಶ ಅನ್ನುವಂಥದ್ದು ಇನ್ನು ಹೆಂಗಿರ್ತದೆ? ಏ ಭುವನ ಸುಂದರ, ನಿನ್ನ ಸುಂದರ ಅನ್ನುವಂಥದ್ದು ಯಾರಿಗೆ ವರ್ಣನೆ ಮಾಡಲಿಕ್ಕಾಗತ್ತೆ? ನಿನ್ನಲ್ಲಿ ಅನಂತ ಕಲ್ಯಾಣ ಗುಣಗಳನ್ನು ಯಾರಿಗೆ ಹೇಳಕ್ಕಾಗತ್ತೆ? 1000 ಕಣ್ಣುಗಳುಳ್ಳ ಇಂದ್ರನಿಗೂ ಆಗುವುದಿಲ್ಲ, 2000 ನಾಲಿಗೆಗಳು ಉಳ್ಳಂಥ ಶೇಷದೇವರಿಗೆ ಆಗುವುದಿಲ್ಲ, 4 ತಲೆ ಉಳ್ಳಂಥ ಯಾರು ಅವನಿಗೆ ಆಗುವುದಿಲ್ಲ, ಬ್ರಹ್ಮದೇವರಿಗೆ ಆಗುವುದಿಲ್ಲ. ಅಂಥ ಸ್ವಾಮಿ ಪಾವನತ್ವದಿ ನೋಡಿ ಅಮರ ಗಂಗಾಜನಕ, ದೇವತ್ವದಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ. ನಿನ್ನ ಸೌಂದರ್ಯ ಅನ್ನುವಂಥದ್ದು ಭುವನ ಸುಂದರ ಅನ್ನುವಂಥ ಪ್ರಯೋಗ ಮಾಡಬೇಕಾದ್ರೆ ನಾವು ಎಷ್ಟು ಗ್ರಂಥಗಳು ಓದಿದರೂ ಅದರಿಂದ ಅಷ್ಟು ತೃಪ್ತಿ ಆಗುವುದಿಲ್ಲ. ದಾಸರ ಮಾತಿನಿಂದ ನೋಡ್ರಿ, ಲೋಕಮೋಹಕನಯ್ಯ ಅಂತಾರ. ಲೋಕವನ್ನು ಮೋಹಪಡಿಸ್ತಕ್ಕಂಥವನು ಯಾರು? ಸಾಕ್ಷಾತ್ ಮನ್ಮಥ. ಆ ಮನ್ಮಥನಿಗೆ ನೀನು ತಂದಿ ಅಂದ ಮೇಲಕ್ಕೆ ಇನ್ನು ಎಂಥ ದೊಡ್ಡ ಸೌಂದರ್ಯ ನಿನ್ನದು, ಏನು ಕತಿ? ಇನ್ನೊಂದು ಕಡೆ ಹೇಳ್ತಾರೆ ನಮ್ಮ ಪುರಂದರದಾಸರು, ಸ್ತ್ರೀಯರಿಗೆ ಪುರುಷರು ಮೋಹಿಸುವರಲ್ಲದೆ ಪುರುಷರಿಗೆ ಪುರುಷರು ಮೋಹಿಸುವುದೆಂತೋ, ಪುರುಷ ಬ್ರಹ್ಮಾದಿಗಳು ನಿಂತು ಮೋಹಿಸುತ್ತಿಪ್ಪರು. ತಿರುವೆಂಗಳಪ್ಪ ಶ್ರೀ ಪುರಂದರ ವಿಠಲ ಕಾಣಿಸೋ ನಿನ್ನ ಮಹಿಮೆ. ಏನೊಂದು ಶಾಸ್ತ್ರ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕೂತುಕೊಂಡು ಆ ಮುತ್ತೈದೆಯರ ಕೈಯಿಂದ ಎಣ್ಣೆ ಹಚ್ಚಿಸಿಕೊಳ್ಬೇಕು, ಸ್ವಯಂವಾಗಿ ಹಚ್ಚಿಕೊಳ್ಳಬಾರದು ಅಂತ. ಆಯುಷುವಂತನಾಗು, ಅತಿ ಬಲವಂತನಾಗು, ಮಾಯ ಖಳರ ಮರ್ಧನನಾಗು,
ರಾಯರ ಪಾಲಿಸುರ ಕಸರ ಸೋಲಿಸು ವಾಯುಸುತಗೆ ನೀನೊಡೆಯನಾಗೆನುತ ಬಣ್ಣಿಸಿ ಗೋಪಿ ಹರಸಿದಳು. ಎಣ್ಣೆಯನೊತ್ತುತ ಯದು ಕುಲ ತಿಲಕಗೆ ಬಣ್ಣಿಸಿ ಗೋಪಿ ಹರಸಿದಳು. ಆನಂದ ನೀನಗು ಅಚ್ಯುತ ನೀನಗು ದಾನವಂತಕನಗು ದಯವಾಗು. ಶ್ರೀನಿಧಿ ನೀನಗು ಶ್ರೀನಿವಾಸನಗು ಜ್ಞಾನಿ ಪುರಂದರ ವಿಠಲನಾಗೆನುತ ಬಣ್ಣಿಸಿ ಗೋಪಿ ಹರಸಿದಳು. ಪ್ರತಿ ದಿವಸವೂ ಕೂಡ ಆತನ ಸೌಂದರ್ಯವನ್ನು ನೋಡಿ ಆತನಿಗೆ ಅಲಂಕಾರವನ್ನು ಮಾಡಿ ಎಲ್ಲಿ ದಿಷ್ಟಿ ತಗಲುತ್ತದೋ ಅಂತ ಹೇಳಿ ಆ ಲಕ್ಷ್ಮೀದೇವಿ ಏನು ಮಾಡ್ತಾಳಂತೆ, ಪ್ರತಿ ದಿವಸವೂ ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಳ್ರಿ ಅಂತ ಪ್ರದೋಷ ಕಾಲದೊಳಗೆ ನಿಂದ್ರಿಸ್ತಾಳಂತೆ. ದಿಷ್ಟಿ ತೆಗಿತೀನಿ ಇರ್ರಿ ಅಂತಾಳಂತ. ಯಾವ ದಿಷ್ಟಿ? ತನ್ನ ಮುಖವನ್ನೇ ತಟ್ಟಿಯನ್ನಾಗಿ ಮಾಡಿ, ತನ್ನ 2 ಕಣ್ಣುಗಳನ್ನೇ 2 ದೀಪಗಳನ್ನಾಗಿ ಮಾಡಿ, ಅದಕ್ಕಾಗಿ ಹೂವಿನ ಭೂಮಿ ಮೇಲೆ ಹಾಕಬೇಡ್ರಿ, ಮಾಡೋರೊಳಗಿರ್ತಾಳಂತೆ. ಸ್ವಯಂವಾಗಿ ಇನ್ನೊಬ್ಬರಿಗೆ ಪೂಜಾ ಮಾಡಲಿಕ್ಕೆ ಅವಕಾಶ ಕೊಡುವುದೇ ಇಲ್ಲ. ಈ ರೀತಿಯಾಗಿ ಒಂದೊಂದು ರೂಪದಲ್ಲಿ ಇದ್ದು ಸೇವಾ ಮಾಡ್ತಾ ಇರ್ತಕ್ಕಂಥ ಲಕ್ಷ್ಮೀದೇವಿ ಅಂತ ಶ್ರವಣದಿಂದ ಹೋಗುವುದು ಸೇರಿದ್ದ ಪಾಪವು, ಸ್ಮರಣೆಯಿಂದ ಹೋಗುವುದು ಕೂಡಿದ್ದ ಪಾಪವು, ಎಲ್ಲಿದ್ದ ಅಜಾಮಿಳ ಎಲ್ಲಿತ್ತು ವೈಕುಂಠ ಕೊಟ್ಟಾತನೇವಲ್ಲ ಪುರಂದರ ವಿಠಲ ಅಂಥೇಳಿ ದೇವರ ಈ ಹೊರಗೆ ನಾವು ಸ್ನಾನವನ್ನು ಮಾಡಿದರೆ ಗಂಗಾ ಯಮುನಾ ಕೃಷ್ಣ ಗೋದಾವರಿ ನದಿಗಳಲ್ಲಿ ಸ್ನಾನ ಮಾಡಿದರೆ ಶರೀರ ಶುದ್ಧಿ ಆಗ್ತದೆ, ಅಲ್ಲಿ ಒಳಗ ಶುದ್ಧಿ ಆಗುವುದಿಲ್ಲ. ಒಳಗ ಶುದ್ಧಿ ಯಾವುದರಿಂದ ಆಗತ್ತೆ ಅಂದರೆ ಕೃಷ್ಣನ ಕಥೆಗಳನ್ನು ಎಷ್ಟು ನಾವು ಕೇಳ್ತೇವೋ ಆ ಕೇಳ್ತಾ ಇದ್ದಾಗೆಲ್ಲ ಒಳಗ ಗಂಗಾ ಸ್ನಾನವಾಗತಕ್ಕಂಥದ್ದಾಗತ್ತೆ, ಒಳಗ ಪವಿತ್ರ ಆಗತಕ್ಕಂಥದ್ದಾಗತ್ತೆ. ಅದಕ್ಕೆ ಸದಾ ಕಾಲದಲ್ಲಿ ಭಗವಂತನ ಕಥೆಗಳನ್ನು ಪಿಬಂತಿಯೇ ಭಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣಪುಟೇಶು ಸಂವೃತಂ ಪುನಂತಿತೆ ವಿಷಯ ವಿದೂಷಿತಾಸಿಯಂ ವ್ರಜಂತಿ ತಚ್ಚರಣ ಸರೋರೋಹಾಂತಿಕಂ ಅಂತ ಭಾಗವತ್ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಹೇಳ್ತಕ್ಕಂಥವ್ರಾಗ್ತಾರೆ. ಆದ ಕಾರಣ ಇಂತಹ ಕೃಷ್ಣನ ಚರಿತ್ರ ಅನ್ನುವಂಥದ್ದು ಎಷ್ಟು ಕೇಳಿದರೂ ಕೂಡ ತೀರೋದಿಲ್ಲ. ಇವೆಲ್ಲ ಕೇಳಿ 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 ನೀನು ನನಗೆ ನಿನ್ನೆ ನಾನು ಮದುವೆ ಆಗಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದೇನೆ ಸ್ವಾಮಿ. ಗೋಕುಲದೊಳಗೆ ನಾನು ಏನು ಯಶೋಧಾದೇವಿಗೆ ತೋರಿಸ್ದಂಗಿರತಕ್ಕಂಥ ಲೀಲೆಗಳು ಕೂಡ ನಾನು ನಿನಗೆ ತೋರಿಸ್ತೇನೆ, ಅದನ್ನು ನೋಡಿ ಹಾಡು ರೂಪದೊಳಗೆ ಮಾಡು ಅಂತ ಹೇಳಿ ಆಜ್ಞೆ ಮಾಡಿದ್ದಾನಂತೆ. ಯಾರು? ಪರಮಾತ್ಮ. ಯಾರಿಗೆ? ನಾರದರಿಗೆ. ಅಂಥ ನಾರದರೇ ಇಲ್ಲಿ ಇವತ್ತಿನ ದಿವಸ ಪುರಂದರದಾಸರಾಗಿ ಬಂದು ಕಣ್ಣಿಂದ ನೋಡಿ ಬರೆದಂಥ ಹಾಡುಗಳಿವೆಲ್ಲ ಕೂಡ.